ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ನಾನು 2024ರಲ್ಲಿ ನಿಮಗೆ ವಿಶೇಷವಾಗಿ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಒಂದು ಮೂಲಾಂಕದ ಪ್ರಕಾರ ಯಾವ ಒಂದು ಫಲಗಳು ಸಿಗುತ್ತೆ ಅಂತ ನಾನು ಬೇರೆ ನಂಬರ್ಗಳಿಗೆ ಅಂದರೆ 5ರವರೆಗೂ ಹೇಳಿದ್ದೀನಿ. ಇವತ್ತು ನಾನು 6ರ ಬಗ್ಗೆ ಮಾತಾಡ್ತಿದ್ದೀನಿ. 6 ಅಥವಾ 15 ಅಥವಾ 24 ಈ ಮೂರಲ್ಲಿ ನಿಮ್ಮ ಯಾವುದಾದ್ರು ಒಂದು ಡೇಟ್ ಆಗಿದ್ದರೆ, ದಿನಾಂಕ ಆಗಿದ್ದರೆ ನಿಮ್ಮ ಮೂಲಾಂಕ 6 ಆಗುತ್ತೆ. ಅದನ್ನು ಯಾವ ಥರ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಹೋಗಿ ಒಂದು ಸತಿ ನೋಡ್ಕೊಂಬನ್ನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ. ಅದರ ಜೊತೆಗೆ ನಿಮ್ಮದು ಬೇರೆ ನಂಬರ್ ಇವಾಗ 7, 8, 9 ಅದು ಕೂಡ ವಿಡಿಯೋ ಬರ್ತಾ ಇದೆ. ನಿಮ್ಮದು 7 ಅಥವಾ 8 ಅಥವಾ 9 ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೋದು ನಿಮಗೆ, ಅಥವಾ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಬೋದು. ನನಗೆ ಆದಷ್ಟು ಬೇಗ ಅದನ್ನು ಕೂಡ ಅಪ್ಲೋಡನ್ನು ಮಾಡ್ತೀನಿ. ಇನ್ನು ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಮೊದಲನೇದಾಗಿ ನಂಬರ್ 6ರ ಬಗ್ಗೆ ಮಾತಾಡೋಣ. 6 ಅನ್ನೋದು ಶುಕ್ರನ ಒಂದು ಪ್ರತಿನಿಧಿಯಲ್ಲಿ ಇರುವಂತಹ ಒಂದು ನಂಬರ್ ಆಗಿರುತ್ತೆ. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಅಂದರೆ ಶುಕ್ರ ಅಂದರೆ ಲಕ್ಸುರಿ, ಅಂದರೆ ಹಣ ಆಗಲಿ ಅಥವಾ ಒಂದು ಲಕ್ಸುರಿ ಅಂದರೆ ಒಂದು ಏನಂತಾರೆ ಆಡಂಬರದ ಜೀವನ ಅಥವಾ ಆಡಂಬರವನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಶುಕ್ರ ಅನ್ನೋ ಗ್ರಹ. ವಿಶೇಷವಾಗಿ ಇವರು ಕೂಡ ಅಷ್ಟೇ ತುಂಬ ಲಕ್ಸುರಿಯಸ್ ಲೈಫ್ನ ಇವರು ಲೀಡ್ ಮಾಡ್ತಿರ್ತಾರೆ. ಪ್ರಾಬ್ಲಮ್ಸ್ಗಳಿರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದರೆ ಒಂದು ಲಕ್ಸುರಿಯಸ್ ಅವ್ರು ಇರೋದ್ರಲ್ಲಿ ಸ್ವಲ್ಪ ಏನಂತಾರೆ ಒಂದು ಆಡಂಬರದ ಜೀವನ ಅಥವಾ ಸ್ವಲ್ಪ ಆಡಂಬರವಾಗೇ ಇರ್ತಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ 2024 ಅಂತ ಬಂದಾಗ ಶನಿಯ ಒಂದು ಪ್ರತಿನಿಧಿಯಲ್ಲಿ ಇರುವಂತಹ ನಂಬರ್ 8 ಬರುತ್ತೆ. ವಿಶೇಷವಾಗಿ 2024 ಅಂದರೆ 8 ಹಾಗೂ 6ರ ರಿಲೇಷನ್ಶಿಪ್ ಕೂಡ ಸ್ವಲ್ಪ ಚೆನ್ನಾಗೇ ಇದೆ. ತುಂಬ ಏನು ಕೆಟ್ಟದಾಗಿಲ್ಲ, ತುಂಬ ಎಕ್ಸಲೆಂಟ್ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಕೆಟ್ಟದಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಒಳ್ಳೆ ಫಲಗಳೇ ಇರುತ್ತೆ. ವಿಶೇಷವಾಗಿ ಅದರಲ್ಲೂ ಕೂಡ ಈ ವರ್ಷ 2024 ಅಂತ ಬಂದಾಗ ನಿಮಗೆ ಹಿಂದೆ ಮಾಡಿದಂಥ ಅಂದರೆ 2023ರಲ್ಲಿ ನೀವೇನಾದರೂ ಒಂದು ಕೆಲಸಗಳನ್ನ ಮಾಡ್ತಿರ್ತೀರ ಅಥವಾ ಏನೋ ಒಂದು ಪ್ರಾಸೆಸ್ಸಲ್ಲಿ ಇರ್ತೀರ, ಮನೆ ಕಟ್ಟಿಸ್ತಾ ಇರ್ತೀರ, ಅದು ಕಂಪ್ಲೀಟ್ ಆಗ್ತಿರೋದಿಲ್ಲ, ಅಥವಾ ಮದುವೆ ಆಗಬೇಕು ಅಂತ ನೋಡ್ತಿರ್ತೀರ, ನಿಮಗೆ ಮದುವೆ ಅದು ಕೂಡ ಸಕ್ಸಸ್ ಆಗ್ತಿರೋದಿಲ್ಲ. ಇಂಥ ಸಾಕಷ್ಟು ನಿಂತು ಹೋದಂಥ ಅಥವಾ ಅರ್ಧಕ್ಕೆ ನಿಂತಿರುವಂತಹ ಸಾಕಷ್ಟು ಕೆಲಸಗಳೇನಿತ್ತು ಈ ಒಂದು ವರ್ಷದಲ್ಲಿ, ಅದು ನಿಮಗೆ ಮುಂದೆ ಬರುವಂತಹ ವರ್ಷ ಅಂದರೆ 2024ರಲ್ಲಿ ಈಡೇರುತ್ತೆ ಅಥವಾ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ಒಂದು ವಿಶೇಷವಾದಂತಹ ಫಲ ನಿಮಗೆ ಈ ಒಂದು ವರ್ಷ ನಿಮಗೆ ಸಿಗುತ್ತೆ. ವಿಶೇಷವಾಗಿ ಈ ಒಂದು ವರ್ಷ ಅಂತ ಬಂದಾಗ ನಿಮಗೆ ಯಾವ ಒಂದು ಫೀಲ್ಡಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಮೆಡಿಕಲ್ ಫೀಲ್ಡಲ್ಲಿ ಇರೋರಿಗೆ, ಅದು ಡಾಕ್ಟರ್ ಆಗಲಿ ಅಂದರೆ ಯಾವುದೇ ಡಾಕ್ಟರಲ್ಲೂ ಕೂಡ ತುಂಬ ಇದಿರುತ್ತೆ, ತುಂಬ ಟೈಪ್ಸ್ ಇರುತ್ತೆ. ನೀವು ಯಾವುದೇ ವಿಷಯದಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಇದ್ದೀರಾ ಅಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಕ್ರಿಯೇಟಿವ್ ಫೀಲ್ಡು ಅಂದರೆ ಸಿನಿಮಾ ಆಗಲಿ ಅಥವಾ ಆರ್ಟಿಸ್ಟಿಕ್ ಫೀಲ್ಡ್ಸ್ಗಳಾಗಲಿ ಅಥವಾ ಮಾಡೆಲಿಂಗ್ ಆಗಲಿ ಇಂಥ ಫೀಲ್ಡಲ್ಲಿ ಇದ್ದವ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ಕಲೆಗಾರರು ಅಂದರೆ ಆರ್ಟಿಸ್ಟ್ ಅಂತಲೇ ಹೇಳಿದೆ, ಅವ್ರಿಗೂ ಕೂಡ ಅಷ್ಟೇ ತುಂಬಾ ಡಿಸೈನರ್ಸ್ಗೆ, ಆರ್ಟಿಸ್ಟ್ಗಳಿಗೆ, ಇವ್ರಿಗೂ ಕೂಡ ಅಂದರೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋವಂತಹ ಎಲ್ಲರೂ ಕೂಡ ಇದರಲ್ಲೇ ಬರ್ತಾರೆ. ಅವ್ರಿಗೂ ಕೂಡ ತುಂಬ ಒಂದು ಒಳ್ಳೆಯ ಫಲಗಳು ನಿಮಗೆ 2024 ಕೊಡುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನಿಮಗೆ ಮುಖ್ಯವಾದಂಥ ಒಂದು ವಿಷಯ ಏನು ನೆನ್ಪಿಟ್ಕೊಬೇಕು ಅಂದರೆ, ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳು ಅನ್ನೋದು ಹೆಚ್ಚಾಗುತ್ತೆ ಹೊರತು ನಿಮಗೆ ಪ್ರಾಬ್ಲಮ್ಸ್ಗಳು ನಿಮಗೆ ಕಮ್ಮಿ ಆಗ್ಬೋದು, ಆದರೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಫೀಲ್ ಆಗ್ಬೋದು ನಿಮ್ಮ 2024 ವರ್ಷದಲ್ಲಿ. ಇದಕ್ಕೆ ನೀವು ಪ್ರಿಪೇರ್ ಆಗಿರಬೇಕಾಗತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಕೂಡ ನೀವು ಅದನ್ನು ಪೀಸಾಗಿ, ಕಾಮಾಗಿ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನೀವು ಇನ್ನೊಂದು ಸೀಕ್ರೆಟ್ ಏನು ತಿಳ್ಕೊಬೇಕು ಅಂದರೆ, ಶನಿ ಹಾಗೂ ಶುಕ್ರ ಅಂತ ಬಂದಾಗ ನಿಮಗೆ ಕೆಲಸವನ್ನು ಜಾಸ್ತಿ ಕೊಡ್ತಾನೆ ಶನಿ, ಇಲ್ಲ ಅಂತ ಹೇಳಲ್ಲ, ತುಂಬ ಕೆಲಸವನ್ನು ಮಾಡಿಸ್ತಾನೆ. ಬಟ್ ಆದರೆ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರ, ನಿಮಗೆ ಆ ಕೆಪಾಸಿಟಿ ಅಂತೂ ಇದ್ದೇ ಇರುತ್ತೆ. ಅದನ್ನು ಹ್ಯಾಂಡಲ್ ಮಾಡೋದಲ್ಲದೆ ನೀವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ, ನಾನು ಮುಂಚೆನೇ ಹೇಳಿದಾಗೆ ರೆಸ್ಪಾನ್ಸಿಬಿಲಿಟಿನೂ ಕೂಡ ಬರುತ್ತೆ. ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ, ನಿಮಗೇನೋ ಒಂದು ಜವಾಬ್ದಾರಿಯನ್ನು ಇನ್ನೊಬ್ಬರು ಕೊಟ್ಟಾಗ ಅದನ್ನು ಬೇಡ ಅನ್ನೋಕ್ಕೆ ಹೋಗಬೇಡಿ. ರೆಸ್ಪಾನ್ಸಿಬಿಲಿಟಿನ ನೀವು ತೊಗೊಬೇಕಾಗತ್ತೆ. ತಗೊಂಡು ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಂಡಾಗ ನಿಮಗೆ ಅದರಿಂದ ಸಿಗುವಂತಹ ಲಾಭಗಳು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂಥ ಲಾಭಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಜವಾಬ್ದಾರಿಗಳು ಅಂತ ಯಾರಾದರೂ ಕೊಟ್ಟಾಗ ಅದನ್ನು ಬೇಡ ಅಂತ ಹೇಳೋಕ್ಕೆ ಹೋಗಬೇಡಿ. ಅದೇ ಒಂದು ದೊಡ್ಡ ಟಿಪ್ ಆಗಿರುತ್ತೆ ನಿಮಗೆ. ಇದರ ಜೊತೆಗೆ ನೀವು ಇನ್ನೊಂದು ವಿಷಯ ನೆನ್ಪಿಟ್ಕೊಬೇಕು ಅಂದರೆ, ಆದಷ್ಟು ನೀವು ಏನೇ ಒಂದು ವಿಷಯ ಅಥವಾ ಏನೇ ಒಂದು ಕೆಲಸವನ್ನು ಮಾಡಿದಾಗ ಅದರಿಂದ ನೀವು ಕೆಟ್ಟದನ್ನು ಬಯಸೋಕ್ಕೆ ಹೋಗಬೇಡಿ ಇನ್ನೊಬ್ಬರಿಗೆ. ನೀವು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋಕ್ಕೆ ಹೋಗಿ ಏನಾದರೂ ಒಂದು ಕೆಲಸವನ್ನು ಮಾಡ್ತಿದ್ದೀರಾ ಅಂದರೆ ನಿಮಗೆ ಅದು ರಿವರ್ಸ್ ಆಗುತ್ತೆ. ಯಾಕಂದರೆ ಶನಿ, ನಾನು ಮುಂಚೆನೇ ಹೇಳಿದೆ, ಶನಿಯ ಒಂದು ವರ್ಷ ಆಗಿರೋದ್ರಿಂದ ಈ ನಂಬರ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ನಂಬರ್ಗೂ ಇದನ್ನೇ ಹೇಳಿದ್ದೀನಿ ನಾನು.
ನೀವೇನು ಮಾಡ್ತೀರಾ, ನೀವು ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ನಿಮಗೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಅನ್ನೋದು ಸಿಗುತ್ತೆ. ಅದರ ಜೊತೆಗೆ ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿದ್ರೆ ಅಥವಾ ಕೆಟ್ಟ ಕರ್ಮಗಳನ್ನ ನೀವು ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನೀವು ಶಿಕ್ಷೆಯನ್ನು ನೀವು ಅನುಭವಿಸಲೇಬೇಕಾಗುತ್ತೆ. ಅದು ಶನಿಯ ಒಂದು ನಿಯಮವಾಗಿರುತ್ತೆ. ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಕೆಟ್ಟ ಕರ್ಮಗಳನ್ನ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇದರ ಜೊತೆ ಆರೋಗ್ಯ ಅಂತ ಬಂದಾಗ ಆರೋಗ್ಯದಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ, ತುಂಬ ಏನು ಹೆಚ್ಚಾಗಿರೋದಿಲ್ಲ. ಬಟ್ ಆದರೆ ಆ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ದೊಡ್ಡದಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ಪುಟ್ಟ ಪ್ರಾಬ್ಲಮ್ಮು, ಜ್ವರ ಏನಾದರೂ ಬಂತು ಅಂದರೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಏನಾಗಿದೆ ಅಂತ ನೋಡಿ, ಅಟ್ಲೀಸ್ಟ್ ಕ್ಲಿನಿಕ್ಗೆ ಹೋಗಿ ತೋರಿಸಿ. ನೀವು ಅದಕ್ಕೆ ಕ್ಯೂರನ್ನು ಆದಷ್ಟು ಬೇಗ ಮಾಡ್ಕೊಬೇಕಾಗತ್ತೆ. ಚಿಕ್ಕ ಪುಟ್ಟ ಜ್ವರ ಅಂತ ನೀವು ಮನೆಯಲ್ಲೇ ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಏನಾದರೂ ಸ್ಕಿನ್ನಿಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಸಣ್ಣ ಪುಟ್ಟ ಅಲರ್ಜಿ ಏನಾದರೂ ಆಯಿತು ಅಂದರೆ ಹೋಗಿ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿ. ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಅದೊಂದು ನೀವು ನೋಡ್ಕೊಬೇಕಾಗತ್ತೆ. ಇದಕ್ಕೆ ನಿಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಏನಪ್ಪ ಅಂದರೆ ನೀವು ಆದಷ್ಟು ಸ್ವಲ್ಪ ಹೆಲ್ತ್ನ ನೀವು ಚೆನ್ನಾಗಿ ನೋಡ್ಕೊಬೇಕಾಗತ್ತೆ. ವಿಶೇಷವಾಗಿ ಅದರಲ್ಲೂ ಕೂಡ ಪ್ರಾಸೆಸ್ಡ್ ಫುಡ್ಗಳಿರ್ತವೆ, ಅಂದರೆ ಪ್ಯಾಕೆಟಲ್ಲಿ ಬರುವಂಥ ಒಂದು ಆಹಾರಗಳು, ಅವನ್ನೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಿ. ತಿನ್ನಲೇಬೇಡಿ ಅಂತ ಹೇಳಲ್ಲ, ತಿನ್ನಲೇಬೇಡಿ ಅಂತ ಹೇಳೋಕ್ಕೂ ಆಗಲ್ಲ. ಆದರೆ ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆದಷ್ಟು ನೀವು ನ್ಯಾಚುರಲ್ ಆಗಿರುವಂಥ ಒಂದು ವಸ್ತುಗಳು ಅಥವಾ ನ್ಯಾಚುರಲ್ ಆಗಿರುವಂಥ ಒಂದು ಹಣ್ಣುಗಳಾಗಲಿ ಅಥವಾ ತರಕಾರಿಗಳನ್ನಾಗಲಿ ಅದೆಲ್ಲವನ್ನು ಕೂಡ ನೀವು ಸೇವಿಸೋದ್ರಿಂದ ನಿಮಗೆ ಆರೋಗ್ಯದ ವಿಷಯದಲ್ಲಿ ತುಂಬ ಒಂದು ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಆದರೆ ಪ್ರಾಸೆಸ್ಡ್ ಫುಡ್ಡು ನಾನು ಮುಂಚೆನೇ ಹೇಳ್ತಿದ್ದೀನಿ, ಇದನ್ನು ನೀವು ಆದಷ್ಟು ಸೇವಿಸೋದನ್ನ ಕಮ್ಮಿ ಮಾಡಿ ಅಂತಲೇ ಹೇಳ್ತೀನಿ. ಅದರಿಂದ ನಿಮಗೆ ಪ್ರಾಬ್ಲಮ್ಗಳು ಕೂಡ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನೀವು ವ್ಯಾಯಾಮಗಳನ್ನ ಮಾಡೋದಾಗಲಿ ಅಥವಾ ಯೋಗಗಳನ್ನ ಮಾಡೋದಾಗಲಿ ಅಥವಾ ಮೆಡಿಟೇಷನ್ಗಳನ್ನ ಮಾಡೋದಾಗಲಿ, ಇಂಥ ಒಂದು ಒಳ್ಳೆಯ ಅಭ್ಯಾಸಗಳನ್ನ ನೀವು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಬೇಕಾಗತ್ತೆ. ಇದರಿಂದ ನಿಮಗೆ ಸಾಕಷ್ಟು ಒಂದು ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಮನಸ್ಸಿಗೂ ಕೂಡ ಶಾಂತಿ ಅನ್ನೋದು ಸಿಗುತ್ತೆ. ನಿಮಗೆ ಸ್ಟ್ರೆಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ ಈ ಒಂದು ವರ್ಷ, ಅದಕ್ಕೂ ಕೂಡ ಒಂದು ಪರಿಹಾರ ಸಿಕ್ಕಂಗಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಮೆಂಟಲ್ ಪೀಸ್ ಕೂಡ ಸಿಗುತ್ತೆ, ದೇಹಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಆರೋಗ್ಯ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ಜೊತೆಗೆ ನೀವು ಆದಷ್ಟು ಲೈಟ್ ಕಲರ್ಸ್ ನೀವು ಬಟ್ಟೆಯನ್ನು ಹಾಕಬೇಕಾಗತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಲೈಟ್ ಯೆಲ್ಲೋ ಹಾಗೂ ಲೈಟ್ ಬ್ಲೂ ಅಥವಾ ಲೈಟ್ ಗ್ರೀನ್ ಕೂಡ ನೀವು ಹಾಕ್ಬೋದು. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಆದಷ್ಟು ನೀವು ತುಂಬ ಜನ ಈ ಒಂದು ನಂಬರ್ನಲ್ಲಿರೋರು ಏನಪ್ಪ ಅಂದರೆ ಹೊರಗೆ ಸೇವೆ ಮಾಡೋವಂಥದ್ದು ಜಾಸ್ತಿ. ಅಂದರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಆದರೆ ಆಚೆ ಯಾರಾದರೂ ಒಂದು ಸ್ವಲ್ಪ ಚಿಕ್ಕ ಹೆಲ್ಪ್ ಕೇಳಿದ್ರು ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಅದನ್ನು ನೀವು ಅವಾಯ್ಡ್ ಅಂದರೆ ಆಚೆ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಮನೆಯಲ್ಲಿ ನೀವು ಫಸ್ಟು ನಿಮಗೆ ಒಂದು ಪ್ರಯಾರಿಟಿನ ಕೊಡಬೇಕಾಗತ್ತೆ. ಟಾಪ್ ಪ್ರಯಾರಿಟಿ ಅನ್ನೋದು ಮನೆಗೆ ಕೊಡಬೇಕಾಗತ್ತೆ. ಮನೆಯಲ್ಲಿ ಏನೇನು ಕೆಲಸಗಳೇನಿರುತ್ತೆ ಅಥವಾ ಮನೆಯಲ್ಲಿ ಏನೇನು ಮಾಡೋಕ್ಕೆ ಹೇಳ್ತಾರೆ ಅದನ್ನು ನೀವು ಮಾಡ್ಕೊಂಡೋಗಿ ಮನೆಯವ್ರ ಜೊತೆ ನೀವು ಚೆನ್ನಾಗಿದ್ದರೆ ನಿಮ್ಮ ಒಂದು ವರ್ಷ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಫಸ್ಟು ಮನೆಯವರು, ಅದಾದಮೇಲೆ ನಾವು ಹೊರಗಿನವ್ರಿಗೆ ಒಂದು ಪ್ರಯಾರಿಟಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಮನೆಯವರು ಚಿಕ್ಕ ಪುಟ್ಟ ಕೆಲಸ ಅಂತ ಹೇಳಿದಾಗ ಅಥವಾ ಏನೋ ಒಂದು ಮನೆ ಕ್ಲೀನ್ ಮಾಡೋದಾಗಲಿ ಇಂಥದ್ದೆಲ್ಲ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಹೇಳ್ತಾರೆ, ಅದನ್ನು ನೀವು ಮಾಡಿ. ನಿಮಗೆ ಅದರಿಂದ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ಸಿಗುತ್ತೆ. ನಮ್ಮ ಮನೆ ಚೆನ್ನಾಗಿರುತ್ತೆ, ಅದರ ಜೊತೆಗೆ ಒಂದು ಒಳ್ಳೆಯ ಫಲ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನಾನು 6ರ ಬಗ್ಗೆ ಎಲ್ಲವನ್ನು ಕೂಡ ನಾನು ತಿಳಿಸ್ತೀನಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನು ಅನ್ನೋನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮದು ಯಾವ್ದಾದ್ರು ಅಪ್ಕಮಿಂಗ್ ಡೇಟ್ಸ್, ಇವಾಗ 7, 8, 9 ವೀಡಿಯೋ ಬಂದಿಲ್ಲ ಇನ್ನು, ಅದನ್ನು ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಕಾಯ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ ಇಟ್ಕೊಬೋದು. ಸೊ ಮತ್ತಷ್ಟು ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ನೀವು ಮರಿಬೇಡಿ. ಧನ್ಯವಾದಗಳು.